ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 6/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 20/9/1968. ಓಂ ನಮಃ ಶಿವಾಯ. ಸೇವಾದಾರಿ ಮಕ್ಕಳೇ, ಪಾವನ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆಯಾಗಲೇಬೇಕು. ಆದ್ದರಿಂದ ಒಂದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನಗತ್ಯವಾಗಿ ಯಾರಿಗೂ ದುಃಖ ಕೊಡಬಾರದು, ಯಾರಿಗೂ ತೊಂದರೆ ಕೊಡಬಾರದು, ಯಾರನ್ನೂ ತೊಂದರೆ ಪಡಿಸಬಾರದು. ಸಂಪೂರ್ಣ ಆಧಾರ ಪವಿತ್ರತೆಯ ಮೇಲಿದೆ. ಪವಿತ್ರತೆ ಇದ್ದರೆ ಸುಖ ಶಾಂತಿಯೂ ಇರುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಪವಿತ್ರರಾಗಿರಿ, ಕಾಮ ಮಹಾಶತ್ರುವಾಗಿದೆ. ಓಂ ನಮಃ ಶಿವಾಯ. ಭಗವಂತ ಸರ್ವವ್ಯಾಪಿಯಲ್ಲ. ಗೀತೆಯ ಭಗವಂತ ಕೃಷ್ಣನಲ್ಲ. ಪತಿತ ಪಾವನಿ ಗಂಗೆಯಲ್ಲ ಮತ್ತು ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳಲ್ಲ. ಶಿವಶಂಕರ ಒಂದೇ ಅಲ್ಲ. ಈ ಮುಖ್ಯ ಮಾತುಗಳೇನಿವೆಯೋ ಇವುಗಳನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಪ್ರಿಂಟ್ ಮಾಡಿಸಿ ಹಾಕಿರಿ, ಏಕೆಂದರೆ ಇವು ಪ್ರಪಂಚದ ತಿಳುವಳಿಕೆಗಿಂತ ಭಿನ್ನವಾದ ಮಾತುಗಳಾಗಿವೆ. ಈ ಮೂಲ ಮಾತು ಇದ್ದರೆ ಮನುಷ್ಯರು ಕೇಳುತ್ತಾರೆ. ತಂದೆ ತಿಳಿಸಿದ್ದಾರೆ, ಮಕ್ಕಳ ವಿಜಯ ಈ ಮಾತುಗಳ ಮೇಲೆಯೇ ಆಗುವುದು. ನೀವೆಲ್ಲರೂ ವಿದ್ವಾನ್ ಪಂಡಿತರ ವಿರುದ್ಧವಾಗಿ ಬಿಡುತ್ತೀರಿ. ಇವು ಪ್ರಪಂಚದ ವಿರುದ್ಧವಾಗಿರುವ ಹೊಸ ಮಾತುಗಳಾಗಿವೆ. ಅಂತಹ ಬಹಳಷ್ಟು ಮುಖ್ಯ ಮಾತುಗಳಿವೆ. ನೀವು ಕುಳಿತು ವಿಚಾರ ಮಾಡಿದರೆ ಲಿಸ್ಟ್ ಹೊರಬರುತ್ತದೆ. ನೀವು ಮಕ್ಕಳು ಹೇಳುತ್ತೀರಿ, ನಮಗೆ ಬ್ರಹ್ಮ ತಂದೆ ತಿಳಿಸುವುದಿಲ್ಲ ಎಂದು. ಬ್ರಹ್ಮನ ಮುಖಕಮಲದ ಮೂಲಕ ಶಿವಬಾಬಾ ತಿಳಿಸುತ್ತಾರೆ. ಶಿವಬಾಬಾ ಯಾರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೋ ಆ ತಂದೆ ತಿಳಿಸುತ್ತಾರೆ. ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಸಹೋದರರಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ತಂದೆ ಒಬ್ಬರೇ ಆಗಿದ್ದಾರೆ. ಅವರಿಂದ ಹೊಸ ಪ್ರಪಂಚದ ಆಸ್ತಿಯೇ ಸಿಗುತ್ತದೆ. ವಿಶೇಷ ಮಾತುಗಳ ಕಡೆಗೆ ಗಮನ ಹರಿಸಿ ಅವುಗಳ ಮೇಲೆಯೇ ತಿಳಿಸಿದರೆ ಒಳ್ಳೆಯದು. ಮತ್ತು ಎಲ್ಲದರಲ್ಲೂ ಈ ನಾಟಕ ಚಕ್ರ ಒಳ್ಳೆಯದು. ನೀವು ತಿಳಿಸಬಹುದು, ಇದು ನರಕವಾಗಿದೆ, ಅದು ಸ್ವರ್ಗವಾಗಿದೆ, ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ. ಇದರ ಮೇಲೆ ನೀವು ಬಹಳಷ್ಟು ತಿಳಿಸಬಹುದು. ತಂದೆಯು ಶ್ರೀಮತ ಕೊಡುತ್ತಾರೆ. ವಿದ್ವಾಂಸರಿಗೆ ತಿಳಿಸುವುದು ಇನ್ನೂ ಒಳ್ಳೆಯದು. ಅವರು ಸ್ವಲ್ಪ ಚರ್ಚೆ ಕೂಡ ಮಾಡುತ್ತಾರೆ. ನಮಗೆ ಯಾರು ತಿಳಿಸುತ್ತಾರೆ ಎಂದು ನೀವು ತಿಳಿಸಬೇಕು. ಎಲ್ಲಕ್ಕಿಂತ ಶ್ರೇಷ್ಠ ಪಾತ್ರ ಬೇಹದ್ದಿನ ತಂದೆಯದ್ದಾಗಿದೆ. ಎಲ್ಲಕ್ಕಿಂತ ಶ್ರೇಷ್ಠ ಪಾತ್ರವಾಗಿದೆ. ಆದ್ದರಿಂದ ಅನೇಕರಿಗೆ ಅಂತಹ ತಂದೆಯಿಂದ ಶ್ರೇಷ್ಠ ಪದವಿ ಸಿಗುತ್ತದೆ. ಈ ರೀತಿ ತಿಳಿಸಬೇಕು, ಈ ರೀತಿ ತಿಳಿಸಬೇಕು ಎಂದು ನಿಮ್ಮ ಬುದ್ಧಿ ಒಳಗೆ ಓಡುತ್ತಿರಬೇಕು. ಎಲ್ಲಿ ತಿಳಿಸುವ ಅವಕಾಶ ಇದೆಯೋ ಅಲ್ಲಿ ಜ್ಞಾನ ಹೇಳಲು ಓಡಬೇಕು. ಯಾರಿಗೆ ಸೇವೆಯ ಹವ್ಯಾಸವಿರುತ್ತದೆಯೋ ಅವರು ಓಡುತ್ತಾರೆ. ಇಷ್ಟು ದೂರ ಹೇಗೆ ಹೋಗುವುದು ಎಂದು ಅವರು ಹೇಳುವುದಿಲ್ಲ. ಬಾಬಾ ಹೇಳುತ್ತಾರೆ, ಸೇವೆಗಾಗಿ ಖರ್ಚು ಮಾಡಬೇಕಾಗಿ ಬಂದರೂ ಪರವಾಗಿಲ್ಲ, ನಷ್ಟವೇನಿಲ್ಲ. ಬಹಳ ದೂರವಿದೆ ಎಂದೇನಿಲ್ಲ. 8-10 ಮೈಲಿ ದೂರವಿದ್ದರೇನಾಯಿತು? ರೈಲಿನಲ್ಲಿಯೂ ಓಡಬೇಕು. ಖರ್ಚಿನ ಬಗ್ಗೆ ಯೋಚಿಸಬಾರದು. ಸೇವೆಯ ಹವ್ಯಾಸವಿರಬೇಕು. ಅದು ಸಹ ಯಾರು ಅನನ್ಯ ಮಕ್ಕಳಿದ್ದಾರೋ ಅವರಿಗೆ ಸೇವೆಯ ಬಹಳ ಹವ್ಯಾಸ ಇರಬೇಕು. ನಾನು ಮಹಾರಥಿ ಎಂಬ ಅಹಂಕಾರ ಇರಬಾರದು. ಮಹಾರಥಿಯಾಗಿದ್ದರೆ ಅವರು ಸೇವೆಗಾಗಿ ಅನೇಕ ಕಡೆ ಓಡುತ್ತಲೇ ಇರಬೇಕು. ಊಟವನ್ನು ಅಲ್ಲಿ ಸೇವೆಗೆ ಹೋಗಿಯೇ ಮಾಡಬೇಕು. ಬಾಬಾ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಬಹಳಷ್ಟು ಜನರಲ್ಲಿ ದೇಹಾಭಿಮಾನದ ರೋಗವಿದೆ. ಸ್ವಲ್ಪ ಮಹಿಮೆಯಾದರೆ ಸಾಕು, ಸೋಮಾರಿಗಳಾಗಿ ಬಿಡುತ್ತಾರೆ. ಇಲ್ಲದಿದ್ದರೆ ಸೇವೆಯಲ್ಲಿ ಚೆನ್ನಾಗಿ ಸುತ್ತು ಹಾಕುತ್ತಿರಬೇಕು. ಆಫೀಸ್ ಟೈಮ್ ಮುಗಿಯಿತು, ಇನ್ನು ಸೇವೆಗೆ ಓಡುತ್ತೇನೆ. ಸ್ವಲ್ಪ ಏನಾದರೂ ತಿಂದೆ ಮತ್ತೆ ಸೇವೆಗಾಗಿ ಅನೇಕ ಕಡೆ ಓಡಿದೆ. ಈ ರೀತಿ ಮಾಡುತ್ತಾರೆ. ಇಲ್ಲಿಯೂ ಸಹ ಬಾಬಾ
ಸೇವೆಯ ಡೈರೆಕ್ಷನ್ನನ್ನು ಕೊಡುತ್ತಾರೆ. ಸೇವೆಯ ಡೈರೆಕ್ಷನ್ ಸಿಗುತ್ತದೆ ಯಾರ ಮನಸ್ಸಿನಲ್ಲಿ ಬರುತ್ತದೆ. ನಾವು ನಮ್ಮ ಸೆಂಟರ್ನ ಸೇವೆ ಮಾಡೋಣ ಅಥವಾ ಇಂಥವರ ಸೇವೆ ಮಾಡೋಣ, ಇದೆಲ್ಲವೂ ದೇಹಾಭಿಮಾನವಾಗಿದೆ. ಬಾಬಾ ಅವರಿಗೆ ಗೊತ್ತಿದೆ ಎಲ್ಲವೂ ಡ್ರಾಮಾ ಅನುಸಾರವೇ ನಡೆಯುತ್ತದೆ. ಆದರೂ ತಂದೆಯ ಕೆಲಸವಾಗಿದೆ ಮಕ್ಕಳನ್ನು ಮುಂದುವರೆಸುವುದು, ಮಕ್ಕಳನ್ನು ಬೆಳೆಸುವುದು, ಚುರುಕಾಗಿಸುವುದು. ಮಕ್ಕಳು ಬಹಳ ಸೋಮಾರಿಗಳಿದ್ದಾರೆ. ಇಲ್ಲದಿದ್ದರೆ ಸೇವೆ ಬಹಳ ಚೆನ್ನಾಗಿ ಮಾಡಬಹುದು. ಜ್ಞಾನ ಮಾರ್ಗದಲ್ಲಿ ಆರಾಂಪ್ರಿಯರಾಗಬಾರದು. ಸೇವೆಯಲ್ಲಿ ಯಾರಾದರೂ ನಿದ್ದೆ ಮಾಡುತ್ತಾರೇನೋ? ಇದರಲ್ಲಿಯೂ ನಿದ್ದೆ ಏಕೆ ಮಾಡಬೇಕು? ಇಲ್ಲಿಯೂ ಬಹಳ ನಿದ್ದೆ ಮಾಡುತ್ತಾರೆ. ಇಲ್ಲಿ ಸೇವೆಯೇ ಇಲ್ಲ. ಸೆಂಟರ್ನಲ್ಲಿ ಬಹಳ ಸೇವೆ ಇದೆ. ಸೇವೆ ಇದ್ದಾಗ ನಿದ್ದೆ ಮಾಡಿದರೆ ಬಾಬಾ ಅವರನ್ನು ಆರಾಂಪ್ರಿಯ ದೇಹಾಭಿಮಾನಿ ಎಂದು ತಿಳಿದುಕೊಳ್ಳುತ್ತಾರೆ. ಎಲ್ಲರೂ ಸೇವೆಗಾಗಿ ಓಡುತ್ತಿರಬೇಕು. ಈಶ್ವರಿಯ ನಶೆ ಇರಲಿ. ತಂದೆಗೂ ಒಳಗೊಳಗೆ ಬುದ್ಧಿ ಇರಬೇಕು. ನಾನು ಹೋಗಿ ಎಲ್ಲರನ್ನೂ ಪಾವನರನ್ನಾಗಿ ಮಾಡಬೇಕು ಎಂದು. ಇದು ಬೇಹದ್ದಿನ ಸೇವೆಯ ನಶೆಯಾಗಿದೆ. ತಂದೆಗೂ ಒಳಗೊಳಗೆ ಬುದ್ಧಿ ಓಡುತ್ತಿರಬೇಕು, ನಾನು ಹೋಗಿ ಎಲ್ಲರನ್ನೂ ಪಾವನರನ್ನಾಗಿ ಮಾಡಬೇಕು ಎಂದು. ಇದು ಬೇಹದ್ದಿನ ಸೇವೆಯ ನಶೆಯಾಗಿದೆ. ಆದ್ದರಿಂದ ಮಕ್ಕಳಿಗೂ ಬೇಹದ್ದಿನ ನಶೆ ಇರಬೇಕು. ಇದು ಕಲ್ಪಕಲ್ಪದ ನಂತರವೇ ನಿಮಗೆ ಗೊತ್ತಿದೆ. ತಂದೆ ನಾವು ಮಕ್ಕಳಿಗೆ ಈ ಸೇವೆಯನ್ನು ಕಲಿಸುತ್ತಾರೆ. ಇದರಿಂದ ಬಹಳ ಅದೃಷ್ಟ ಜಾಗೃತವಾಗುತ್ತದೆ. ಮುಖ್ಯ ಮಾತುಗಳು ಯಾವುದು ಇಡೀ ಪ್ರಪಂಚಕ್ಕೆ ವಿರುದ್ಧವಾಗಿದೆಯೋ ಅದನ್ನು ನೀವೇ ತಿಳಿಸಬಹುದು. ಇವರಿಗೆ ಬ್ರಹ್ಮಬಾಬಾ ತಿಳಿಸುತ್ತಿರಬಹುದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಬ್ರಹ್ಮನಿಗೆ ತಿಳಿಸುವವರು ಯಾರು ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರಲ್ಲವೇ? ಕೊನೆಗೂ ಮೂವರಲ್ಲಿ ದೊಡ್ಡವರು ಯಾರು ಅಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಈ ಮೂವರಲ್ಲಿ ದೊಡ್ಡವರು ಯಾರು? ಯಾರಿಗೆ ಜ್ಞಾನ ಕೊಡುತ್ತಾರೆ? ಸುಪ್ರೀಂ ಯಾರು? ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಹೇಳುತ್ತೀರಿ ಈ ಮೂವರು ಗುರುಗಳಲ್ಲ, ಈ ತ್ರಿಮೂರ್ತಿಗಳಿಗಿಂತಲೂ ದೊಡ್ಡವರು ಪರಮಾತ್ಮ ಆಗಿದ್ದಾರೆ. ಅವರು ಶಿವಬಾಬಾ ಸದ್ಗುರು ಆಗಿದ್ದಾರೆ. ಉಳಿದಂತೆ ದೇಹಧಾರಿಗಳು ಸತ್ಯವಾದ ಗುರು ಆಗಲು ಸಾಧ್ಯವಿಲ್ಲ. ತಂದೆಗೆ ತಮ್ಮದೇ ಆದ ದೇಹವಿಲ್ಲ. ಅವರೇ ಸುಪ್ರೀಂ ಆಗಿದ್ದಾರೆ. ಕೃಷ್ಣನನ್ನು ಎಂದಿಗೂ ಗುರು ಎಂದು ಹೇಳಲು ಸಾಧ್ಯವಿಲ್ಲ. ಬ್ರಹ್ಮನಿಗೂ ಮತ್ತು ಶಂಕರನಿಗೂ ಗುರು ಎಂದು ಹೇಳಲು ಸಾಧ್ಯವಿಲ್ಲ. ಸುಪ್ರೀಂ ತಂದೆ, ಸುಪ್ರೀಂ ಟೀಚರ್, ಸುಪ್ರೀಂ ಗುರು ಒಬ್ಬರೇ ಆಗಿದ್ದಾರೆ ಎಂದು ತೋರಿಸಲೇಬೇಕು. ಮಕ್ಕಳಿಗೆ ಗೊತ್ತಿದೆ ಅದು ನಿರ್ವಾಣಧಾಮವಾಗಿದೆ. ಅದು ಸುಖಧಾಮ. ಸುಖಧಾಮದಲ್ಲಿ ಸ್ವಲ್ಪ ಮನುಷ್ಯರಿರುತ್ತಾರೆ. ಉಳಿದವರೆಲ್ಲರೂ ನಿರ್ವಾಣಧಾಮಕ್ಕೆ ಹೋಗುತ್ತಾರೆ. ಕೃಷ್ಣನು ಸತ್ಯಯುಗದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ತಂದೆಗೆ ತಿಳಿಸಬೇಕು ಎಂತೆಂತಹ ಜನ ಬರುತ್ತಾರೆ, ಏನೇನು ಕೇಳುತ್ತಾರೆ ಎಂದು. ಸೃಷ್ಟಿ ಚಕ್ರದ ಚಿತ್ರದ ಮೇಲೂ ನೀವು ತಿಳಿಸಬೇಕು. ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈಗ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ, ಇದರ ಬಗ್ಗೆ ನಿಮಗೆ ತಿಳಿಸಲಾಗಿದೆ. ಹೊಸ ಪ್ರಪಂಚಕ್ಕೆ ಸತ್ಯಯುಗ, ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಹಳೆಯ ಪ್ರಪಂಚಕ್ಕೆ ವಿಕಾರಿ ಪ್ರಪಂಚ, ರಾವಣನ ಪ್ರಪಂಚ ಎಂದು ಹೇಳಲಾಗುತ್ತದೆ. ವಿಕಾರಿ ಮತ್ತು ನಿರ್ವಿಕಾರಿ ಎಂದ ಮೇಲೆ ಅವಶ್ಯವಾಗಿ ನಿರ್ವಿಕಾರಿ ಎಂದು ಹೊಸ ಪ್ರಪಂಚಕ್ಕೆ, ವಿಕಾರಿ ಎಂದು ಹಳೆಯ ಪ್ರಪಂಚಕ್ಕೆ ಹೇಳುತ್ತಾರೆ. ಈ ಸಮಯದಲ್ಲಿ ಇರುವುದು ವಿಕಾರಿ ಪ್ರಪಂಚ. ಎಲ್ಲಿ ಈ ಲಕ್ಷ್ಮೀನಾರಾಯಣರು ಇರುತ್ತಾರೋ ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಎಷ್ಟು ವ್ಯತ್ಯಾಸವಿದೆ! ಅಂದ ಮೇಲೆ ವಿಕಾರಿಯಿಂದ ನಿರ್ವಿಕಾರಿಯಾಗಿ ಹೊಸ ಪ್ರಪಂಚಕ್ಕೆ ಏಕೆ ಹೋಗಬಾರದು? ಇದು ಇರುವುದೇ ಹಳೆಯ ಪ್ರಪಂಚ. ಮಕ್ಕಳಿಗೆ ಅರ್ಥವಾಗುತ್ತದೆ. ಮಾತೂ ಸಹ ಸಾಧಾರಣವಾಗಿದೆ. ಭಗವಾನ್ ವಾಚ 5 ವಿಕಾರಗಳನ್ನು ಗೆದ್ದರೆ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಎಂದು
ನೀವು ಕೇಳಿಸಿಕೊಳ್ಳುತ್ತೀರಿ. ಜಗಜ್ಜೀತಾಗಿರಿ. ಈ ಮಾತು ಬಹಳ ಸಹಜವಾಗಿದೆ. ಇದು ಪತಿತ, ಅದು ಪಾವನ. ಸತ್ಯಯುಗ, ತ್ರೇತಾಯುಗ ಹೊಸ ಪ್ರಪಂಚ, ದ್ವಾಪರ ಕಲಿಯುಗ ಹಳೆಯ ಪ್ರಪಂಚ. ಇದು ವಿಕಾರಿ ಪ್ರಪಂಚವೂ ಆಗಿದೆ. ಯಾರೇ ಕೇಳಿದರೂ ಹೇಳುತ್ತಾರೆ ಇದು ಸರಿಯಾದ ಮಾತಾಗಿದೆ. ವಿಕಾರಿಯಿಂದ ನಿರ್ವಿಕಾರಿಯಾದರೆ ಆಗ ಮುಂದಿನ ಜನ್ಮ ನಿರ್ವಿಕಾರಿ ಪ್ರಪಂಚದಲ್ಲಿ ಸಿಗುತ್ತದೆ. ಇದು ಎಲ್ಲರಿಗೂ ಆಗಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. ನಿರ್ವಿಕಾರಿ ಪ್ರಪಂಚದಲ್ಲಿ ಇರುವುದೇ ದೇವಿ ದೇವತೆಗಳ ರಾಜ್ಯ. ಹಿಂದೂ ಎಂಬ ಅಕ್ಷರವಿಲ್ಲ, ಇರುವುದೇ ದೇವಿ ದೇವತಾ ಧರ್ಮ. ವಿಕಾರಿ ಪ್ರಪಂಚದಲ್ಲಿ ಅಪಾರವಾದ ದುಃಖವಿದೆ. ಮೂಲ ಮಾತು ಪವಿತ್ರರಾಗುವುದಾಗಿದೆ. ತಂದೆ ಹೇಳುತ್ತಾರೆ, ನೀವು ಸತೋಪ್ರಧಾನ ಪವಿತ್ರರಾಗಿದ್ದವರು, ಈಗ ತಮೋಪ್ರಧಾನ ಅಪವಿತ್ರರಾಗಿದ್ದೀರಿ. ಈಗ ಪುನಃ ಸತೋಪ್ರಧಾನರನ್ನಾಗಿ ಮಾಡುವವರು ಯಾರು? ಮಾಡುವವರು ಬೇಹದ್ದಿನ ತಂದೆಯೇ ಆಗಿದ್ದಾರೆ. ಅವರೇ ಪತಿತ ಪಾವನ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪುಣ್ಯಾತ್ಮರಾಗುತ್ತೀರಿ. ಎಷ್ಟು ಸಹಜ ಮಾತಾಗಿದೆ. ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು. ರಕ್ಷಾಬಂಧನವು ಪವಿತ್ರತೆಯ ಗುರುತಾಗಿದೆ. ಈಗ ಸಂಗಮ ಯುಗವಾಗಿದೆ. ಇದು ವಿಕಾರಿ ಪ್ರಪಂಚ, ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಈಗ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಬೇಕು. ಬಾಬಾ, ನಾವು ನಿಮ್ಮನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗುತ್ತೇವೆ. ಪಾವನ ನಿರ್ವಿಕಾರಿಯಾಗುವ ಮಾತೇ ಇದೆಯಲ್ಲವೇ? ಸತ್ಯಯುಗದಲ್ಲಿಯೇ ನಿರ್ವಿಕಾರಿಗಳಾಗಿರುತ್ತಾರೆ. ಕಲಿಯುಗದಲ್ಲಿ ಆಗಲು ಸಾಧ್ಯವಿಲ್ಲ. ತಂದೆ ಸಂಗಮ ಯುಗದಲ್ಲಿ ಬಂದು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ಮಾಡುವ ಶಕ್ತಿ ಅವರಲ್ಲಿದೆ. ಆ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಈ ಜ್ಞಾನ ತಿಳಿಸುವುದು ಬಹಳ ಸಹಜವಾಗಿದೆ. ಚಿತ್ರ ಪ್ರದರ್ಶನದಲ್ಲಿ ಹೋಗಿ ಜ್ಞಾನ ತಿಳಿಸೋಣ ಎಂದು ಸೇವಾದಾರಿ ಮಕ್ಕಳ ಮನಸ್ಸಿನಲ್ಲಿ ಆಗುತ್ತಿರುತ್ತದೆ. ಈಗ ಈ ಪತಿತ ಪ್ರಪಂಚ ಬದಲಾಗುತ್ತದೆ. ಪತಿತರನ್ನು ಪಾವನರನ್ನಾಗಿ ಮಾಡಿ ಪ್ರಪಂಚವನ್ನೇ ಪರಿವರ್ತನೆ ಮಾಡುತ್ತಾರೆ. ಕೇವಲ ಪವಿತ್ರತೆಯ ಮಾತಲ್ಲ, ಆದರೆ 5 ವಿಕಾರಗಳನ್ನೇ ಸಮಾಪ್ತಿ ಮಾಡಬೇಕು. ಕ್ರೋಧ, ಲೋಭ, ಮೋಹ ಎಲ್ಲವನ್ನೂ ಬಿಡಬೇಕು. ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ನಾರದನ ಉದಾಹರಣೆಯೂ ಇದೆಯಲ್ಲವೇ? ಯಾವುದೇ ಕೊರತೆ ಇದ್ದರೆ ಅದನ್ನು ತೆಗೆದುಹಾಕಬೇಕು. ತೆಗೆಯದಿದ್ದರೆ ಕೆಲಸ ನಡೆಯುವುದಿಲ್ಲ. ಮಕ್ಕಳಿಗೆ ಈಗ ಸ್ವರ್ಗದ ನೆನಪೇ ಇದೆ. ಬೇರೆ ಯಾರಿಗೂ ಸ್ವರ್ಗ ನೆನಪಿಲ್ಲ. ನೀವೆಲ್ಲ ಮಕ್ಕಳು ತಯಾರಿ ನಡೆಸುತ್ತಿದ್ದೀರಿ. ಶಿಕ್ಷಣದಿಂದ ಬಹಳ ಒಳ್ಳೆಯ ಪದವಿ ಸಿಗುತ್ತದೆ. ತಂದೆಯ ಜ್ಞಾನದಿಂದ ಈ ಪದವಿ ಸಿಗುತ್ತದೆ. ಪತಿತ ಪ್ರಪಂಚದಲ್ಲಿ ಬಹಳ ಮನುಷ್ಯರಿದ್ದಾರೆ. ಪಾವನ ಪ್ರಪಂಚದಲ್ಲಿ ಒಂದೇ ಧರ್ಮ ಇರುತ್ತದೆ. ಈಗ ನಿಮಗೆ ಗೊತ್ತಿದೆ, ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಮಂದಿರ, ದೇವಸ್ಥಾನ ಇತ್ಯಾದಿಗಳನ್ನು ಕಟ್ಟುತ್ತಲೇ ಇರುತ್ತಾರೆ. ಹಣ ಬಹಳಷ್ಟಿದೆ ಅಲ್ಲವೇ? ನಿಮಗೆ ಗೊತ್ತಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಇನ್ನು 40,000 ವರ್ಷಗಳಿವೆ ಎಂದು ಅವರು ಕೇಳಿದ್ದಾರೆ. ಆದ್ದರಿಂದ ಘೋರ ಅಂಧಕಾರದಲ್ಲಿದ್ದಾರೆ. ಕಲ್ಪಕಲ್ಪವೂ ಹೀಗೆಯೇ ಆಗುತ್ತದೆ. ಅವರು ಘೋರ ಅಂಧಕಾರದಲ್ಲಿ ಇರುತ್ತಾರೆ. ನೀವು ತಂದೆಯಿಂದ ಆಸ್ತಿ ಪಡೆಯುತ್ತೀರಿ. ತಂದೆ ಹೇಳುತ್ತಾರೆ, ಕಲ್ಪದ ಹಿಂದೆಯೂ ನೀವು ನನ್ನಿಂದ ಆಸ್ತಿ ಪಡೆದಿದ್ದವರು. ತಂದೆಗೆ ಯಾವುದೇ ಖುಷಿಯಾಗುವುದಿಲ್ಲ. ತಂದೆಯೂ ಓದಿಸುತ್ತಾರಲ್ಲವೇ? ಖುಷಿ ನಿಮಗೆ ಆಗುತ್ತದೆ. ಶಿವ ತಂದೆಯೂ ಹೇಳುತ್ತಾರೆ, ಇದು ಡ್ರಾಮಾ ಆಗಿದೆ. ನಾನೂ ಸಹ ಪಾತ್ರ ಅಭಿನಯಿಸಲು ಬರುತ್ತೇನೆ. ಬೇರೆ ಯಾರೂ ಡ್ರಾಮಾದ ರಹಸ್ಯವನ್ನು ತಿಳಿಸಲು ಸಾಧ್ಯವಿಲ್ಲ. ತಂದೆಗೆ ಯಾವುದೇ ಮಾತಿನ ಆಶ್ಚರ್ಯವೆನಿಸುವುದಿಲ್ಲ. ಸೃಷ್ಟಿಯ ಚಕ್ರ ಅನಾದಿಯಾಗಿ ತಿರುಗುತ್ತಲೇ ಇರುತ್ತದೆ ಎಂದು ಅವರಿಗೆ ಗೊತ್ತಿದೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯದ ಆಟವಾಗಿದೆ. ಇದನ್ನು ನಾನು ಬಲ್ಲೆನು. ಅಂದರೆ ಈ ನಾಟಕದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನನಗೆ ಹರ್ಷ ಶೋಕ ಯಾವುದೂ ಇಲ್ಲ.
ಹರ್ಷ ಇರುವುದು, ಖುಷಿ ಇರುವುದು ಸುಖಧಾಮದಲ್ಲಿ, ಶೋಕ ಅಂದರೆ ದುಃಖ ಇರುವುದು ದುಃಖಧಾಮದಲ್ಲಿ. ಆದರೆ ನಾನಂತೂ ಈ ಎರಡರಿಂದಲೂ ಭಿನ್ನವಾಗಿದ್ದೇನೆ. ಬಾಬಾ ಹೇಳುತ್ತಿದ್ದಾರೆ, ನಾನು ಈ ಎರಡರಿಂದ ಸುಖದಿಂದಲೂ ದುಃಖದಿಂದಲೂ ಭಿನ್ನವಾಗಿದ್ದೇನೆ. ಅದಕ್ಕೆ ಸುಖಧಾಮ ಎಂದು ಹೇಳಲಾಗುತ್ತದೆ. ಶಿವಬಾಬಾ ನಾವು ಮಕ್ಕಳಿಗೆ ತಿಳಿಸುತ್ತಾರೆ, ಇವರೂ ಸಹ ಕೇಳಿಸಿಕೊಳ್ಳುತ್ತಾರೆ. ಧ್ವನಿ ಹೊರಬರುತ್ತದೆ ಎಂದ ಮೇಲೆ ಅಂದರೆ ಬಾಬಾ ಇವರ ತನುವಿನ ಮೂಲಕ, ಬ್ರಹ್ಮನ ತನುವಿನ ಮೂಲಕ ಮಾತನಾಡಿದಾಗ ಧ್ವನಿ, ಆ ಶಬ್ದಗಳು ಹೊರಬರುತ್ತದೆ ಅಂದಮೇಲೆ ಮೊದಲು ಬ್ರಹ್ಮನ ಕಿವಿಗಳು ಕೇಳಿಸಿಕೊಳ್ಳುತ್ತವೆ. ಶಬ್ದ ಬಾಯಿಂದಲೇ ಬರುತ್ತದಲ್ಲವೇ? ಆದ್ದರಿಂದ ಅಲ್ಲಲ್ಲಿ ಗೋಮುಖದ ಚಿತ್ರವನ್ನು ಮಾಡಿಟ್ಟಿದ್ದಾರೆ. ತಂದೆಗೆ ಜ್ಞಾನ ಹೇಳಲು ಬಾಯಿ ಉಪಯೋಗಕ್ಕೆ ಬರುತ್ತದೆ. ತಂದೆಯೇ ಬಂದು ಶಿಕ್ಷಣವನ್ನು ಓದಿಸಿ ಎಂದು ತಂದೆಯನ್ನು ನೀವು ಕರೆದಿದ್ದೀರಿ. ಅದರಂತೆ ನಾನು ಓದಿಸುತ್ತಿದ್ದೇನೆ. ಇದು ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ಸಮಯ ಸ್ವಲ್ಪವಿದೆ, ಅರ್ಥ ಮಾಡಿಕೊಳ್ಳಬೇಕು, ತಿಳಿಸಬೇಕು. ಬಾಬಾ ಅಂತೂ ಇಡೀ ಪ್ರಪಂಚಕ್ಕೆ ತಿಳಿಸುವುದಿಲ್ಲ ಅಲ್ಲವೇ? ನೀವು ಭಗವಂತನ ಸೇವಾದಾರಿಗಳಾಗಿದ್ದೀರಿ, ಸತ್ಯವಾದ ಭಗವಂತನ ಸೇವಾದಾರಿಗಳು. ಮನುಷ್ಯರು ಅರ್ಧ ಕಲ್ಪದವರೆಗೆ ಮತ್ತೆಂದೂ ದುಃಖವನ್ನು ನೋಡದಂತಹ ಸೇವೆಯನ್ನು ಮಾಡುತ್ತೀರಿ. ದೇವತೆಗಳು ಯಾವುದೇ ಸೇವೆ ಮಾಡುವುದಿಲ್ಲ. ಬೇಹದ್ದಿನ ತಂದೆ ಒಬ್ಬರೇ ಸಂಗಮ ಯುಗದಲ್ಲಿ ಬಂದು ನಿಮಗೆ ಓದಿಸುತ್ತಾರೆ. ಈ ಒಂದೇ ಸೇವೆಯನ್ನು ಮಾಡಬೇಕು. ಮನುಷ್ಯರು ಯಾವುದೇ ಸೇವೆ ಮಾಡುವುದಿಲ್ಲ. ಅವರು ದುಃಖವನ್ನೇ ಕೊಡುತ್ತಾ ಬಂದಿದ್ದಾರೆ. ಸಮಾಜ ಸೇವಕರು ಏನು ಸೇವೆ ಮಾಡುತ್ತಾರೆ? ನಿಮ್ಮ ಸೇವೆ ಮತ್ತು ಅವರ ಸೇವೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ನಾವು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೇವೆ ಎಂದು ಅವರಿಗೂ ತಿಳಿಸಬೇಕು. ನಮ್ಮದು ಈಶ್ವರೀಯ ಮಿಷನ್ ಆಗಿದೆ, ನಿಮ್ಮದು ಅಸುರಿ ಮಿಷನ್ ಆಗಿದೆ. ಆದರೆ ಈಗ ನೀವು ನೇರವಾಗಿ ಹೇಳಲು ಸಾಧ್ಯವಿಲ್ಲ. ಕೋಪ ಮಾಡಿಕೊಳ್ಳುತ್ತಾರೆ. ಮುಂದೆ ಹೋಗುತ್ತಾ ತಾವಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಅಸುರಿ ಸಂಪ್ರದಾಯದವರು ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಕೇವಲ ದೇವತೆಗಳ ಮುಂದೆ ಮಾತ್ರ ನಾವು ಅಸುರರು ಎಂದು ಹೇಳುತ್ತಾರೆ. ತಮ್ಮ ಅಸುರಿ ಗುಣಗಳನ್ನು ಅವರ ಮುಂದೆ ವರ್ಣನೆ ಮಾಡುತ್ತಾರೆ. ನೀವು ಹೇಗೆ ಪೂಜ್ಯರಿಂದ ಪೂಜಾರಿಗಳಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ನಂತರ ಪೂಜಾರಿಯಿಂದ ಪೂಜ್ಯರಾಗಬೇಕು. ಲಕ್ಷ್ಮೀನಾರಾಯಣರ ಸೂರ್ಯವಂಶಿ ಮನೆತನ ನಡೆಯುತ್ತದೆ ಎಂದ ಮೇಲೆ ಅವಶ್ಯವಾಗಿ ಅವರ ಮಕ್ಕಳೂ ಇರುತ್ತಾರೆ. ನೀವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ. ನಾವೀಗ ಯಾವುದೇ ಅಶಾಂತಿಯನ್ನು ಹರಡಬಾರದು ಎಂದು ಆತ್ಮವೇ ತಿಳಿದುಕೊಳ್ಳುತ್ತದೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮೆಲ್ಲರನ್ನು ಶಾಂತರನ್ನಾಗಿ ಮಾಡಿ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವವನಾಗಿದ್ದೇನೆ. ನೀವು ಮತ್ತೆ ಅಶಾಂತರಾಗಬಾರದು. ಅಶಾಂತಿಯನ್ನು ಕೊಕ್ಕರೆಗಳು ಹರಡುತ್ತವೆ. ನೀವು ಕೊಕ್ಕರೆಗಳ ಧ್ವನಿಯನ್ನು ಕೇಳಿದರೆ ಕಿವಿ ಮುಚ್ಚಿಕೊಳ್ಳಿ. ಅಂದರೆ ಯಾರಾದರೂ ವ್ಯರ್ಥ ಮಾತು, ನಕಾರಾತ್ಮಕ ಮಾತುಗಳನ್ನು ಮಾತಾಡ್ತಿದ್ದಾರೆ ಅಂದರೆ ಅಂಥವರ ಧ್ವನಿ ಕೇಳೋದಕ್ಕಿಂತ ಕಿವಿ ಮುಚ್ಕೊಳ್ರಿ. ನೀವು ಹಂಸಗಳಾಗಿದ್ದೀರಲ್ಲವೇ? ಆದ್ದರಿಂದ ಇಷ್ಟವಿಲ್ಲದ ಮಾತುಗಳನ್ನು ಕೇಳಲೇಬೇಡಿ, ನೋಡಲೂ ಬೇಡಿ. ಈ ಕಣ್ಣುಗಳಿಂದ ನೋಡುತ್ತಿದ್ದರೂ ನೋಡಬೇಡಿ. ಮೂಲ ಮಾತು ನಿರ್ವಿಕಾರಿ ಪ್ರಪಂಚ ಮತ್ತು ವಿಕಾರಿ ಪ್ರಪಂಚ. ವ್ಯತ್ಯಾಸ ಇದೇ ಆಗಿದೆ. ಇದು ಬಹಳ ಸಹಜವಾಗಿ ಅರ್ಥವಾಗುತ್ತದೆ. ಹೊಸ ಪ್ರಪಂಚ ನಿರ್ವಿಕಾರಿಯಾಗಿದೆ, ಹಳೆಯ ಪ್ರಪಂಚ ವಿಕಾರಿಯಾಗಿದೆ. ಒಂದು ವೇಳೆ ವಿಕಾರಿಯಿಂದ ನಿರ್ವಿಕಾರಿಯಾದರೆ ಹೊಸ ಪ್ರಪಂಚವಾಗುತ್ತದೆ. ಇದನ್ನೇ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ವಿಕಾರಿ ಎಂದರೆ ಬಂಧನ. ಇದು ಬಹಳ ಸಹಜವಾಗಿದೆ. ಬಹುಶಃ ಯಾರಿಗಾದರೂ ಜ್ಞಾನ ತಿಳಿಸುವುದು ಬಹಳ ಸಹಜ. ನಿರ್ವಿಕಾರಿಯನ್ನಾಗಿ ಮಾಡುವುದು ಕಷ್ಟ. ನಿರ್ವಿಕಾರಿಯಾಗಿ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಪ್ರವೃತ್ತಿ ಮಾರ್ಗದವರು ಸಹ ನರ ನಾರಿ ಪವಿತ್ರರಾಗಿದ್ದರು. ಯಥಾ ರಾಜ ರಾಣಿ ತಥಾ ಪ್ರಜಾ ಎಂದು ಹೇಳಲಾಗುತ್ತದೆ. ನಿಮ್ಮ ಬಳಿ ಚಿತ್ರವೂ ಇದೆ. ಲಕ್ಷ್ಮೀನಾರಾಯಣರ ವಂಶಾವಳಿ
ಅಥವಾ ದೇವಿ ದೇವತೆಗಳ ರಾಜ್ಯ ಏನಿದೆಯೋ ಅದು ನಿರ್ವಿಕಾರಿಯಾಗಿದೆ, ಈಗ ವಿಕಾರಿಗಳಾಗಿದ್ದಾರೆ. ಆದ್ದರಿಂದ ದೇವಿ ದೇವತೆಗಳು ಎಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಪವಿತ್ರರನ್ನಾಗಿ ಭಗವಂತನೇ ಮಾಡುತ್ತಾರೆ. ಆದ್ದರಿಂದ ಮನುಷ್ಯರು ಭಗವಂತನನ್ನು ನೆನಪು ಮಾಡುತ್ತಾರೆ. ಸರ್ವವ್ಯಾಪಿಯ ಮಾತನ್ನು ಸ್ವಯಂ ಅವರೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಗವಂತನು ನಿರಾಕಾರನಾಗಿದ್ದಾರೆ. ಹೇಗೆ ಆತ್ಮವಿದೆಯೋ ಹಾಗೆಯೇ ಅವರು ಪರಮಾತ್ಮ ಆಗಿದ್ದಾರೆ. ರುದ್ರಪೂಜೆ ನಡೆದಾಗ ಒಂದು ದೊಡ್ಡ ಶಿವಲಿಂಗವನ್ನು ಮಾಡಿಡುತ್ತಾರೆ. ಉಳಿದಂತೆ ಸಾಲಿಗ್ರಾಮಗಳನ್ನು ಸಣ್ಣ ಸಣ್ಣದಾಗಿ ಮಾಡುತ್ತಾರೆ. ರುದ್ರ ಎಂದು ಶಿವನಿಗೆ ಹೇಳುತ್ತಾರೆ, ರುದ್ರ ಭಗವಂತ ಎಂದು ಹೇಳುತ್ತಾರೆ. ಸಾಲಿಗ್ರಾಮಕ್ಕೆ ಭಗವಂತ ಎಂದು ಹೇಳುವುದಿಲ್ಲ. ಇಂತಹ ಪಾಯಿಂಟ್ಸ್ ಬಹಳಷ್ಟು ಇವೆ. ಏಕಾಂತದಲ್ಲಿ ಕಷ್ಟಪಟ್ಟು ತಿಳಿಸಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆ ಸ್ಥಾಪನೆ ಮಾಡಲು ಬರುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಅದು ಸಹ ಅನೇಕ ಬಾರಿ ಕಲ್ಪಕಲ್ಪವೂ ಬಂದು ಸ್ಥಾಪನೆ ಮಾಡಿದಂತೆಯೇ ಮಾಡುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಬ್ರಹ್ಮನ ಮೂಲಕ ಆಗುತ್ತದೆ, ಅಂದರೆ ಬ್ರಾಹ್ಮಣರ ಮೂಲಕ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನೇ ದೇವತೆಯಾಗುತ್ತಾರೆ ಅಲ್ಲವೇ? ಬ್ರಾಹ್ಮಣರ ಸ್ಥಾಪನೆ ಮಾಡುತ್ತಾರೆ ಎಂದ ಮೇಲೆ ಖಂಡಿತ ದೇವತೆಯಾಗುತ್ತಾರೆ. ನಂತರ ದೇವತೆಗಳ ಮನೆತನ ಎಂದು ಹೇಳಲಾಗುತ್ತದೆ. ಬ್ರಾಹ್ಮಣರ ಮನೆತನ ಅಥವಾ ವಂಶಾವಳಿ ಎಂದು ಹೇಳುವುದಿಲ್ಲ. ಬ್ರಾಹ್ಮಣರ ರಾಜಧಾನಿ ಇರುವುದಿಲ್ಲ. ಈ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ಮೂಲತಃ ಕ್ರಿಶ್ಚಿಯನ್ನರು ಕ್ರಿಸ್ತನನ್ನು ನಂಬುತ್ತಾರೆ. ತಂದೆ ಹೇಳುತ್ತಾರೆ, ಪವಿತ್ರರಾಗಿರಿ, ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ತಂದೆ ಈ ಜ್ಞಾನವನ್ನು ತಿಳಿಸುವುದರಿಂದ ಹಿರಿಯರಾಗಿದ್ದಾರಲ್ಲವೇ? ಆದ್ದರಿಂದ ಆ ಪ್ರಭಾವ ಬೀರುತ್ತದೆ. ಕೊನೆಗೂ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಬಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಬಾಬಾ, ನಾವು ನಿಮ್ಮ ಶ್ರೀಮತದಂತೆ ನಡೆಯುತ್ತೇವೆ. ಬೇಹದ್ದಿನ ತಂದೆಯೊಂದಿಗೆ ನಾವು ಪ್ರತಿಜ್ಞೆ ಮಾಡುತ್ತೇವೆ. ಆದರೆ ಮಾಯೆಯು ಎಂಥದ್ದೆಂದರೆ ತಲೆಯನ್ನು ಕೆಡಿಸಿಬಿಡುತ್ತದೆ. ಕೋಪದಲ್ಲಿದ್ದಾಗ ಹೇಳುತ್ತಾರೆ, ಎಂತಹ ಏಟು ಕೊಡುತ್ತೇನೆಂದರೆ ತಕ್ಷಣ ಕೆಳಗೆ ಬಿದ್ದು ಹೋಗುತ್ತೀಯಾ ಎಂದು. ಮಾಯೆಯೂ ಹೇಳುತ್ತದೆ, ಒಂದೇ ಏಟು ಕೊಟ್ಟು ನಿಮ್ಮನ್ನು ನಿರ್ವಿಕಾರಿಯಿಂದ ವಿಕಾರಿಯನ್ನಾಗಿ ಮಾಡುತ್ತೇನೆ ಎಂದು. ಮುಖ್ಯವಾಗಿ ಸಂಪೂರ್ಣ ಆಧಾರ ಪವಿತ್ರತೆಯ ಮೇಲಿದೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಅರ್ಧ ಅರ್ಧ ಸಮಯ ನಡೆಯುತ್ತದೆ. ಬಹಳ ಕಲ್ಲು ಬುದ್ಧಿಯವರಿದ್ದಾರೆ. ಆದ್ದರಿಂದ ಎಲ್ಲಿಯೂ ಹೋಗಿ ತಿಳಿಸಲು ಮನಸ್ಸಾಗುವುದಿಲ್ಲ. ಇದು ಬಹಳ ಸಹಜ ಮಾತಾಗಿದೆ. ಪಾವನ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆಯಾಗಲೇಬೇಕು ಎಂದು ತಂದೆ ತಿಳಿಸುತ್ತಾರೆ. ಯಾವ ಮಕ್ಕಳು ಒಳ್ಳೆಯ ತಿಳುವಳಿಕೆಯುಳ್ಳವರಾಗಿದ್ದಾರೋ ಅವರು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಒಂದು, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನಗತ್ಯವಾಗಿ ಯಾರಿಗೂ ದುಃಖ ಕೊಡಬಾರದು. ಯಾರಿಗೂ ತೊಂದರೆ ಕೊಟ್ಟಿಲ್ಲ ತಾನೆ? ದುಃಖವನ್ನು ಕೊಟ್ಟಿಲ್ಲ ತಾನೆ? ನೀವು ಮಕ್ಕಳು ಸುಖ ಕೊಡುವವರು, ದುಃಖ ಅಥವಾ ಮಾಯೆಯನ್ನು ಓಡಿಸುವವರಾಗಿದ್ದೀರಿ. ಸಂಪೂರ್ಣ ಆಧಾರ ಪವಿತ್ರತೆ ಮತ್ತು ಅಪವಿತ್ರತೆಯ ಮೇಲಿದೆ. ಪವಿತ್ರತೆ ಇದ್ದರೆ ಸುಖ ಶಾಂತಿಯೂ ಇರುತ್ತದೆ. ಅಪವಿತ್ರತೆ ಇದ್ದರೆ ಅಶಾಂತಿ ಇರುತ್ತದೆ. ಈಗ ಪುನಃ ಶಾಂತಿಗಾಗಿ ತಂದೆ ಹೇಳುತ್ತಾರೆ, ಪವಿತ್ರರಾಗಿರಿ. ಕಾಮ ಮಹಾಶತ್ರುವಾಗಿದೆ, ಅದನ್ನು ಗೆಲ್ಲಬೇಕು. ಕಾಮ ಮಹಾಶತ್ರುವನ್ನು ಗೆದ್ದರೆ ಜಗಜ್ಜೀತಾಗುತ್ತೀರಿ ಎಂದು ಸ್ವಯಂ ಭಗವಂತ ಹೇಳುತ್ತಾರೆ. ಜ್ಞಾನ ತಿಳಿಸುವುದು ಎಷ್ಟೊಂದು ಸಹಜವಾಗಿದೆ, ಆದರೆ ಧಾರಣೆಯಾಗುವುದಿಲ್ಲ. ಮುಂದೆ ಹೋಗುತ್ತಾ ಧಾರಣೆಯೂ ಆಗಬಹುದು. ಪತಿತ ಪಾವನ ಬಾಬಾ ನೀವು ಬನ್ನಿರಿ ಎಂದು ಕರೆಯುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗಿ ನನ್ನ ಬಳಿ ಬರುತ್ತೀರಿ. ಪವಿತ್ರತೆಯ ಮಧ್ಯದಲ್ಲಿ ಯಾವುದೇ ಅಪವಿತ್ರತೆಯ ಕೆಲಸ ಮಾಡಬೇಡಿ. ಈ ಬೇಹದ್ದಿನ ತಂದೆ ಹೇಳುತ್ತಾರೆ, ಕಿವಿ ಹಿಡಿದುಕೊಳ್ಳಿ. ಅಂದರೆ ನೀವು ತಪ್ಪು ಮಾಡಿದ್ರಿ ಅಂದರೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ರಿ, ಕಿವಿ ಹಿಡಿದುಕೊಳ್ಳ್ರಿ. ಮತ್ತೆಂದೂ ಇಂತಹ ಕೆಲಸ ಮಾಡಬೇಡಿ. ಇಲ್ಲದಿದ್ದರೆ ಸುಮ್ಮನೆ
ನಿಮ್ಮ ಭಾಗ್ಯ ನಷ್ಟವಾಗುತ್ತದೆ. ಆದರೆ ಅಂತಹ ಅಭ್ಯಾಸ ಇರುತ್ತದೆ, ಮತ್ತೆ ಅದೇ ತಪ್ಪು ನಡೆದು ಹೋಗುತ್ತದೆ. ಮಾಯೆ ತಪ್ಪು ಮಾಡಿಸಿಬಿಡುತ್ತದೆ. ಮಕ್ಕಳಾಗಿದ್ದಾರಲ್ಲವೇ, ಸಣ್ಣ ಸಣ್ಣ ಸಸಿಗಳು ತಕ್ಷಣ ಬಿದ್ದು ಹೋಗುತ್ತವೆ. ಪಕ್ಕಾ ಇರುವವರು ನಿಂತುಕೊಳ್ಳುತ್ತಾರೆ. ಒಳ್ಳೆಯದು. ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಫಾಸ್ಟ್ ಸೇವಾಧಾರಿ ಭವ. ಮಕ್ಕಳು ಈಗ ಬಾಪ್ಸಮಾನ್ ಸೇವೆಯ ಗತಿಯನ್ನು ಅತಿ ತೀವ್ರವನ್ನಾಗಿ ಮಾಡುವುದರಲ್ಲಿ ಬ್ಯುಸಿಯಾಗಿರಬೇಕು. ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಸೇವೆಯ ಮೇಲಿನ ಸ್ನೇಹವಾಗಿದೆ. ಪ್ರತಿ ಕ್ಷಣ ತಂದೆ ಮತ್ತು ಸೇವೆ ಇರಲಿ, ಆಗಲೇ ಸೇವೆಯ ಕಾರ್ಯ ಸಮಾಪ್ತಿಯಾಗುತ್ತದೆ ಮತ್ತು ಜೊತೆಯಲ್ಲಿ ಹೋಗುತ್ತೀರಿ. ಈಗ ಎಂತಹ ಪವರ್ಫುಲ್ ಸ್ಥಿತಿ ಮಾಡಿಕೊಳ್ಳಿ ಎಂದರೆ, ಪ್ರತಿಯೊಂದು ಆತ್ಮಕ್ಕೂ ಸುಖ, ಶಾಂತಿ, ಪವಿತ್ರತೆಯ ಶಕ್ತಿಯನ್ನು ಕೊಡುವಂತಾಗಲಿ. ಒಳ್ಳೆಯದು. ಓಂ ನಮಃ ಶಿವಾಯ.